ಇದೆ ದೇವಸ್ಥಾನ, ಇನ್ನೂ ಕಟ್ತಾ ಇದ್ದಾರೆ. ನಾವು ಒಳಗಡೆಗೆ ಬಂದ್ವಿ. ಬಂದ ತಕ್ಷಣ ಅಲ್ಲಿ ನೋಡಿದೆ ಏನು ವಿಡಿಯೋಸ್ ಎಲ್ಲ ತೆಗಿಯಂಗಿಲ್ಲ ಅಂತಿತ್ತು. ಆದರೂ ನಿಮಗೋಸ್ಕರ ಒಂದು ಕಟ್ಟಬೇಕು ಅನ್ನೋ ಭಾರಿ ಆಸೆ ಇದೆ. ಅವಾಗ ಅನ್ಎಕ್ಸ್ಪೆಕ್ಟೆಡ್ ಒಂದು ಸೈಟ್ ತೊಗೊಂಡ್ರು. ಅದು ನೋಡಿ, ಇದು ಕಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ. ಇದಕ್ಕೆ ರಥ, ತೇರು ಏನಂತಾರೆ, ಗೋಗಿ ಬೂರು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಿಗೆ ಏನಕ್ಕೆ ಹೋಗ್ತಾ ಇದೀವಿ ಅಂದರೆ ಭೂವರಾಹ ಸ್ವಾಮಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸ್ವಂತ ಮನೆ ತಗೋಬೇಕು, ಕಟ್ಟಬೇಕು, ಅಥವಾ ಏನಾದರೂ ಒಂದು ಸ್ವಂತದ್ದು ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಅಲ್ಲಿಗೆ ಹೋದ್ರೆ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ನಾವು ಒಂದ್ಸಲ ಹೋಗಿದ್ವಿ, ಅಲ್ಲಿಂದ ಮಣ್ಣು ಕೂಡ ತಗೊಂಬಂದು ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ ನಾನು. ಈಗ ಇನ್ನೊಂದ್ಸಲ ಹೋಗೋಣ ಅಂತ ಅನ್ನಿಸ್ತಿದೆ. ಸೊ ಹಂಗಾಗಿ ನಾನು, ಅಕ್ಕ, ಹಸ್ಬೆಂಡ್ ಹೋಗ್ತಾ ಇದೀವಿ. ಆಷಾಢದಲ್ಲಿ ವಿಶೇಷ ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ಸೊ ಹೋಗ್ತಾ ಇದೀವಿ, ನೋಡೋಣ ಹೇಗಿರುತ್ತೆ ಏನು ಅಂತ. ನಿಮಗೂ ಅಲ್ಲಿನ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ದರ್ಶನ ಮಾಡಿ ನೀವು ಕೇಳ್ಕೊಳ್ಳಿ. ಒಳ್ಳೇದಾದರೆ ನೀವು ಒಂದ್ಸಲ ಭೇಟಿ ಕೊಡಿ. ಸೊ ಇದನ್ನೆಲ್ಲ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಮೈಸೂರು ಟೋಲ್ ದಾಟಿದ್ದೀವಿ. ಇವಾಗ ಮಳೆ ಲೈಟಾಗಿ ಸ್ಟಾರ್ಟ್ ಆಗ್ತಿದೆ. ಇವತ್ತು ಮಳೆ ಇರ್ಬೋದು, ಗೊತ್ತಿಲ್ಲ. ಸೊ ಹೊರಟಿದ್ದೀವಿ, ನೋಡೋಣ ಹೇಗಿರುತ್ತೆ ಏನು. ಬನ್ನಿ ಹೋಗೋಣ. ಈಗ ಟೆಂಪಲ್ ಹತ್ರ ಬಂದ್ವಿ. ಬಟ್ ನಾವು ಬರೋ ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು ದೇವಸ್ಥಾನ. 3:30ಗೆ ಓಪನ್ ಅಂದರು. ಸೊ ಹೋಗಿ ಪ್ರಸಾದ ತಿನ್ಕೊಂಬಂದು ಕಾಯ್ತಾ ಇದ್ದೀವಿ ಕೂತ್ಕೊಂಡು. ಓಪನ್ ಆಗಿದ ತಕ್ಷಣ ಹೋಗಿ ಪೂಜೆ ಮಾಡಿಸ್ಬೇಕು. 3:30ಗೆ ಓಪನ್ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು 3:30ವರೆಗೂ ಏನು ಮಾಡೋದು, 3 ಗಂಟೆಗೆ ಬಂದಿದ್ವಲ್ಲ. ದಾಸೋಹ ನಡೀತಾ ಇತ್ತು. ಸೊ ಊಟನೂ ಮಾಡಿರಲಿಲ್ಲ ಮಧ್ಯಾಹ್ನ. ಪ್ರಸಾದ ಆಗುತ್ತೆ ಅಂತ ತಿನ್ಕೊಂಡ್ವಿ ಬೇಗ. ಈಗ ಬಂದು ಕೂತಿದ್ದೀವಿ. ಈಗ ಬಂದಿದ್ದಾರೆ ಅರ್ಚಕರು. ಪ್ರದಕ್ಷಿಣೆ ಹಾಕ್ಬಿಟ್ಟು ಪೂಜೆಗೆ ಹೋಗ್ತೀವಿ ಒಳಗಡೆ. ಅಲ್ಲಿ ವಿಡಿಯೋ ಮಾಡೋಂಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊತೀನಿ, ನೋಡೋಣ. ಆದರೆ ಹಾಕ್ತೀನಿ, ಇಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಇದು ಈ ದೇವಸ್ಥಾನ ಹೀಗಿದೆ ನೋಡಿ. ಇನ್ನು ಕಟ್ಟಡ ಕಟ್ತಾ ಇದ್ದಾರೆ. ಕಟ್ಟಡ ಬರ್ತಾ ಇದೆ ದೇವಸ್ಥಾನ, ಇನ್ನೂ ಕಟ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಇವರು ಮನೆ ಕಟ್ಟೋರು ಏನೋ 11 ಸುತ್ತು ಸುತ್ತಬೇಕಂತೆ ಇಟ್ಕೆ ತಗೊಂಡು. ಸೊ ಹಂಗಾಗಿ ಎಲ್ಲರೂ ಸುತ್ತುತ್ತಾ ಇದ್ದಾರೆ. ನನ್ನ ವಾಯ್ಸು, ನಾನು ಮೈಕ್ ತೊಗೊಂಬಂದಿಲ್ಲ. ಸೊ ಹಂಗಾಗಿ ನನ್ನ ವಾಯ್ಸ್ ಸರಿಯಾಗಿ ಕೇಳಲಿಲ್ಲ. ಡಿಸ್ಟರ್ಬೆನ್ಸ್ ಇದೆ ಅಂದರೆ ಬೇಜಾರು ಮಾಡ್ಕೋಬೇಡಿ, ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವ್ರು 11 ಸುತ್ತು ಸುತ್ತುತ್ತಾ ಇದ್ದಾರಂತೆ. ಏನಕ್ಕೆ ಅಂದರೆ ಅವರು ಮನೆ ಕಟ್ಟೋದು ಇಟ್ಕೆನ ಇಲ್ಲಿ ತಗೊಂಡು 11 ಸುತ್ತಬಿಟ್ಟು ಅದನ್ನು ಅವರು ಕಟ್ಟೋ ಹತ್ರ ಅದನ್ನು ಇಟ್ಬಿಟ್ಟು ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಅವ್ರಿಗೆ ನಂಬಿಕೆ. ಸೊ ಮಾಡ್ತಾ ಇದ್ದಾರಿಲ್ಲ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ತುಂಬ ಕ್ಯೂ ಇದ್ದಾರೆ. ಸೊ ಇಲ್ಲಿಡಬೇಕಂತೆ 2 ಮತ್ತು ಒಂದು ಮಾರು ತುಳಸಿ ತೊಗೊಂಡ್ವಿ. ಸೊ ಹಂಗಾಗಿ ಒಂದು ಇಟ್ಕೆನ ಇಲ್ಲಿ ಪೂಜೆ ಮಾಡಿ ಇಲ್ಲೇ ಇಡಬೇಕಂತೆ ದೇವಸ್ಥಾನ ಹತ್ರ ರೈಟ್ ಸೈಡ್ಗೆ. ಒಂದು ಇಟ್ಕೆ ತೊಗೊಂಡೋಗಿ ನಾವು ಮನೆ ಕಟ್ತಾ ಇದ್ದೀವಲ್ಲ ಅಲ್ಲಿ ಇಡಬೇಕಂತೆ. ಸೊ ನೋಡೋಣ ಹೇಗಿರುತ್ತೆ ಏನು ದೇವಸ್ಥಾನದ ಒಳಗಡೆ. ಮತ್ತೆ ಎಲ್ಲ ಹಂಗೆ ಕಲ್ಲೆಲ್ಲ ಕಟ್ಟಿದ್ದಾರೆ. ಆಸೆ ಏನಾರು ಇದ್ದರೆ ಆಗಲಿ ಅಂತ ಕಲ್ ಮೇಲೆ ಕಲ್ಲು ಚಿಕ್ಕ ಚಿಕ್ಕದಾಗಿ ಇಟ್ಟಲ್ಲೆಲ್ಲ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ಬಂದಾಗ ಮಣ್ಣು ತೊಗೊಂಡೋಗಿದ್ದೆ, ಅದನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈಗ ಸುಮ್ಮನೆ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ, ಆದಷ್ಟು ಬೇಗ ನಮ್ಮ ನನಸಾಗಲಿ. ನಮ್ಮದು ಅಂತ ಒಂದು ಗೂಡು ತೊಗೊಳೋಣ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಬೇಡ್ಕೊಳಕ್ಕೆ ಅಂತ ಬಂದಿದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ ಏನು. ಆದರೆ ನಾನು ದೇವ್ರದ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಅಲ್ಲಿದೆಯಲ್ಲ ಅದು ಊಟದ ಹಾಲು, ಅನ್ನದಾಸೋಹ ನಡೀತಾ ಇತ್ತು. ಊಟ ಮಾಡಿ ಈಗ ಬಂದು ಕೂತಿದ್ವಿ. ಯಾಕಂದರೆ 3:30ಗೆ ಓಪನ್ನು ಅಂದರು. ದೇವಸ್ಥಾನದಿಂದ 1 ಕಿಲೋಮೀಟ್ರ್ ದೂರನೇ ಕಾರ್ ನಿಲ್ಸೋಕ್ಕೆ ಎಲ್ಲ ಇದು ಮಾಡಿದ್ದಾರೆ. ಯಾಕಂದರೆ ಅಲ್ಲೆಲ್ಲ ಯಾರೂ ಅಲ್ಲಿ ಹತ್ರ ಬಂದು ಕಾರ್ ಪಾರ್ಕಿಂಗ್ ಎಲ್ಲ ಮಾಡೋಕ್ಕಿಲ್ಲ. ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಅಲ್ಲೇ ಹೂವು, ಹಣ್ಣು, ಏನೇನು ಬೇಕು ಇಟ್ಕೆ ಬೇಕಿದ್ರೆ ಅಲ್ಲೇ ತೊಗೊಂಡು ಹಂಗೆ ಬರಬೇಕು. ಹಂಗೆ ತರ್ತಾ ಇರಬೇಕಾದ್ರೆ ಅಲ್ಲಿ ಹೂವು ಮಾರೋರು ಹೇಳಿದ್ರು 3:30ಗಮ್ಮ ಓಪನ್ ಆಗೋದು. ಸೊ ನೀವು ಪ್ರಸಾದ ಮಾಡ್ಕೊಂಡು ಹೋಗ್ಬಿಡಿ ಅಂದರು. ಸೊ ಹಂಗಾಗಿ ನಾವು ಪ್ರಸಾದ ಮಾಡ್ಕೊಂಬಂದ್ವಿ. ಇಲ್ಲಿ ಆಲ್ರೆಡಿ ಎಲ್ಲ ಕೂತಿದ್ದಾರೆ ಓಪನ್ ಆಗೋಕ್ಕೆ ಮುಂಚೆನೇ. ನಾನು ಸ್ವಲ್ಪ ಇರಲಿ ಕ್ಲಿಪ್ಪಿಂಗ್ಸ್ ಆಚೆ ಎಲ್ಲ ತಕ್ಕೊಳ್ಳೋಣ, ಒಳಗಡೆ ಅಂತ ತೆಗಿಯಂಗಿಲ್ವಲ್ಲ, ಆಚೆಗಡೆ ಏನು ತೆಗಿಯೋಣ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತಕ್ಕೊಂಡೆ.
ಇದಕ್ಕೆ ಆ್ಯಡ್ ಮಾಡೋಣ ಅಂತೇಳಿ. ಸೊ ನನಗೆ ಒಂಥರ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ತು ಇಲ್ಲಿಗೆ ಬಂದು. ಮತ್ತು ಇಟ್ಟಿಗೆ ತೊಗೊಂಡಿರೋರು ಇಲ್ಲಿ ಸೈಡಲ್ಲಿ ರೈಟ್ ಸೈಡಲ್ಲಿ ಒಬ್ರು ಲೇಡಿ ಬರೀತಾ ಇದ್ದಾರಲ್ಲ, ಅಲ್ಲಿ 200 ರುಪೀಸ್ಗೆ ಟಿಕೆಟ್ ತೊಗೋಬೇಕು ಬರ್ಸಿ. ಅಲ್ಲಿ ಇಟ್ಟಿದ್ದಾರೆ ನೋಡಿ ಲೈನಿಗೆ, ಎಲ್ಲರೂ ಹಂಗಿಟ್ಟು ಕೂತ್ಕೋಬೇಕು. ಅವ್ರು ಏನೋ ಮಂತ್ರ ಹೇಳ್ಕೊಡ್ತಾರೆ, ಮಂತ್ರ ಹೇಳಬೇಕು ನಾವು. ಆಮೇಲೆ ಒಳಗಡೆಗೆ ಬಿಡ್ತಾರೆ, ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ನಾವು ಒಳಗಡೆಗೆ ಬಂದ್ವಿ. ಬಂದ ತಕ್ಷಣ ಅಲ್ಲಿ ನೋಡಿದೆ ಏನು ವಿಡಿಯೋಸ್ ಎಲ್ಲ ತೆಗಿಯಂಗಿಲ್ಲ ಅಂತಿತ್ತು. ಆದರೂ ನಿಮಗೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ. ಇಲ್ಲಿಂದನೇ ಕೈ ಮುಗ್ದು ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ. ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಇಲ್ಲಿ ಒಂದು ಕಲ್ಲಲ್ಲಿ ಮನೆ ಕಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಈ ಕಲ್ಲಲ್ಲಿ ಮನೆ ಕಟ್ಟಿದ್ರೆ ಆಸೆ ಈಡೇರುತ್ತಂತೆ. ನಾವು ಫ್ಯೂಚರಲ್ಲಿ ಮನೆ ಕಟ್ಬೋದು ಅನ್ನೋ ಒಂದು ಪ್ರತೀತಿ. ಅದಕ್ಕೆ ನೋಡೋಣ ಒಂದ್ಸಲ ಕಟ್ಟೋಣ ಅಂತ ಬಂದಿದ್ದೀವಿ. ಬಾಕ್ಸಿನಿ ಇಲ್ಲಿದೆ, ಬಾ ಕಟ್ಟೋಣ. ಮೇಕೊಂದು ಕಟ್ಟು ಇರಲಿ, ಸಾಕು, ಬೀಳುತ್ತೆ. ಇದು ನಮ್ಮ ಮನೆ ಗೈಸ್. ನೋಡೋಣ ನೆಕ್ಸ್ಟ್ ಬರೋ ಅಷ್ಟರಲ್ಲಿ ನಾವು ಮನೆ ಕಟ್ಟಿರ್ತೀವ ಅಂತ. 5-6 ಫ್ಲೋರ್ ಹಂಗಿಡಿದ್ರೆ ಬರಲ್ಲ ವಿಡಿಯೋ, ಯೂಟ್ಯೂಬ್ ವಿಡಿಯೋ ಹಿಡಿದು 5-6 ಫ್ಲೋರ್ ಕಟ್ಟಿನ ಇವಾಗ ಗೊತ್ತಿಲ್ಲ ಲೈಫಲ್ಲಿ. ಒಂದು ಗೂಡಂತೂ ತೊಗೋಬೇಕು ಅನ್ನೋ ಆಸೆ ಇದೆ. ಅದು ಫ್ಲ್ಯಾಟ್ ಆದರೂ ಸರಿ, ಸೈಟ್ ತೊಗೊಂಡು ಮನೆ ಕಟ್ಟೋದ್ರಾದರೂ ಸರಿ. ಬಟ್ ಸೈಟ್ ತೊಗೊಂಡು ಮನೆ ಕಟ್ತೀವಿ ಅಂದರೆ ತುಂಬ ನಾವು ಕಷ್ಟಪಡಬೇಕು, ಇನ್ನೂ ತುಂಬ ದಿನ ಆಗುತ್ತೆ. ಫ್ಲ್ಯಾಟ್ ಆದರೆ ಇನ್ನೊಂದು 2-3 ವರ್ಷದಲ್ಲಿ ತೊಗೋಬೋದು. ಸೊ ನೋಡೋಣ, ಕಟ್ಟಿದ್ದೀನಿ ಮನೇನ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಗೂಡು ತೊಗೊಳೋಣ. ನಿಮಗೂ ಆಸೆ ಇದ್ದರೆ ಬಂದು ಒಂದ್ಸಲ ಈ ಥರ ಎಲ್ಲ ಒಂದು ಟ್ರೈ ಮಾಡಿ ಹೋಗಿ. ನಾನು ಕೊಡ್ತೀನಿ. ಈಗ ನಮ್ದಾಯಿತು, ನಮ್ಮ ಅಕ್ಕ ಕಟ್ತಾ ಇದ್ದಾಳೆ. ನೋಡೋಣ ಎಷ್ಟು ಫ್ಲೋರ್ ಕಟ್ತಾಳೆ ಅಂತ. ಆಲ್ರೆಡಿ ಅವಳದೊಂದು ಸ್ವಂತ ಮನೆ ಇದೆ, ಆದರೂ ಇನ್ನೊಂದು ಮನೆ ತಗೋಬೇಕು ಅನ್ನೋ ಆಸೆ ಅವಳದು. ಅಂದರೆ ಅದು ಅಷ್ಟು ಚೆನ್ನಾಗಿ ಕಟ್ಟಿಲ್ಲ ಅವರು. ನೀವೆಲ್ಲ ಅನ್ಕೋಬೋದು ಏನು ದುರಾಸೆ ಅವ್ರಿಗೆ ಅಂತ. ಸಾಕ್ಬಿಡೋ, ಬಿದ್ದೋಗುತ್ತೆ ನೋಡಿ. ಮನೆ ಇರೋರ್ಗೆ ಇನ್ನೊಂದು ಆಸೆ, ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅಂತ ಅನ್ಕೋಬೇಡಿ. ಯಾಕಂದರೆ ಆ ಮನೇನ ಡಬ್ಬಾ ಇಂಜಿನಿಯರಿಗೆ ಕೊಟ್ಬಿಟ್ಟು ಹೆಂಗೆಂಗೋ ಕಟ್ಟವನೆ, ಚೆನ್ನಾಗಿಲ್ಲ. ಸೊ ಹಂಗಾಗಿ ಈಗಿನ ಕಾಲದ ಲಗತ್ತಾಗಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅವಳಿಗೂ. ಆದಷ್ಟು ಬೇಗ ಅವಳ ಆಸೆನೂ ಈಡೇರಲಿ. ನೀವು ಎಲ್ಲ ಒಂದ್ಸಲ ಬಂದು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಟ್ಟೋರ್ಗೆ ಯಾಕೆ ಆಸೆ ಅಂದರೆ, ಒಂದು ಕಟ್ಟೋರ್ಗೂ ಮನೆ ಇದು ಅದೆಲ್ಲ ತಲೆಯಲ್ಲೇ ಇರಲಿಲ್ಲ. ಕಟ್ಟದ ಮೇಲೆ ಇಲ್ಲ ಇನ್ನೂ ಚೆನ್ನಾಗಿ ಕಟ್ಟಬೇಕಿತ್ತು. ಯಾಕಂದ್ರೆ ಅವ್ರ ಅನ್ಎಕ್ಸ್ಪೆಕ್ಟೆಡ್ ಮನೆ ಅದು, ಯಾವುದೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಒಂದು ಸೈಟ್ ತಗೋಬೇಕು. ಇದ್ದಾಗಲೇ ಆ ದೇವರು ನನಗೊಂದು ಮನೆ ಯೋಗ ಕೊಟ್ಟಿದ್ದಾನೆ. ಈಗ ನಾನು ಇನ್ನೂ ಚೆನ್ನಾಗಿ ಕಟ್ಟಬೇಕು ಅನ್ನೋ ಭಾರಿ ಆಸೆ ಇದೆ. ಅವಾಗ ಅನ್ಎಕ್ಸ್ಪೆಕ್ಟೆಡ್ ಒಂದು ಸೈಟ್ ತೊಗೊಂಡ್ರು. ಅದು ಏನಂತಾರೆ ಕಮರ್ಷಿಯಲಲ್ಲಿ ತೊಗೊಂಡಿದ್ದಾರೆ. ಸೊ ಅದು ಚಿಕ್ಕದು 20-40, ಅದು ಈಗಿನ ಕಾಲಕ್ಕೆ ದೊಡ್ಡದೇನೆ. ಸೊ ಆದರೆ ಅಲ್ಲಿಗೆ ಎಷ್ಟು ಚೆನ್ನಾಗಿ ಮನೆ ಕಟ್ಬೋದಿತ್ತೋ ಅವರು ಚೆನ್ನಾಗಿ ಕಟ್ಟಿಲ್ಲ ಅವ್ರ ಮನೇನ. ಸೊ ಹಂಗಾಗಿ ಈಗ ಒಂದು ಒಳ್ಳೆ ಚೆನ್ನಾಗಿರೋ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ. ನೊಣ ನೋಡಿ ಫ್ರೆಂಡ್ಸ್ ಹೆಂಗೆ ಸೊಳ್ಳೆ ಅಲ್ಲ ನೊಣ. ಸೊ ಈಗ ಒಂದು ಚೆನ್ನಾಗಿ ಒಳ್ಳೆ, ಈಗ ಹೆಂಗೆ ಎಲ್ಲ ಒಂದು ಸ್ವಲ್ಪನೂ ಜಾಗ ವೇಸ್ಟ್ ಮಾಡ್ದಿರ ಎಲ್ಲ ಕಟ್ತಾರೆ, ಆ ಥರ ಕಟ್ಟಬೇಕು ಅನ್ನೋ ಆಸೆ ಇದೆ ಅವಳಿಗೂ. ನೋಡೋಣ, ಆಸೆ ಬೇಗ ಅವಳು ಆಸೆ ಈಡೇರಲಿ. ಮಗಳು ಈಗ CA ಓದ್ತಾ ಇದ್ದಾಳೆ. ಇನ್ನೊಂದು 3 ವರ್ಷ ಕೆಲ್ಸಕ್ಕೆ ಹೋಗಂಗೆ ಆದಮೇಲೆ ಅವಳು ದುಡಿಮೆಯಲ್ಲಿ ತಗೊಂಡು ಚೆನ್ನಾಗಿರೋ ಮನೆ ಕಟ್ಟಲಿ ಅಂತ ಆಸೆ ನನಗೂ. ನಾನು ಓಡಾಡ್ತೀನಿ ಚೆನ್ನಾಗಿ ಗೃಹ ಪ್ರವೇಶದಲ್ಲಿ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ನಿಮಗೂ ಈ ಥರ ಏನಾದರೂ ಆಸೆ ಇದ್ದರೆ ಬಂದು ಒಂದ್ಸಲ ಟ್ರೈ ಮಾಡಿ ಇಲ್ಲಿ ಮನೆ ಕಟ್ಟೋದು, ಅಥವಾ ಇಟ್ಟಿಗೆ ಪೂಜೆ ಮಾಡ್ಕೊಂಡು ಹೋಗಿಡೋದು. ಇಟ್ಟಿಗೆ ಏನಕ್ಕೆ ಅಂದರೆ ಫಸ್ಟ್ ಪಾಯ ತೆಗೆದು ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಇಟ್ಟಿಗೆ ಅಂತೆ. ಅದಕ್ಕೆ ಮುಂಚೆ ಮಣ್ಣು ಇಲ್ಲಿ ಸುತ್ತಮುತ್ತ ಎಲ್ಲಿ ಸಿಗುತ್ತೋ ಒಂದು ಕವರಲ್ಲಿ ಮಣ್ಣು ಹಾಕ್ಕೊಂಡು ಅದನ್ನ ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗಿ ಬಿಳಿ ಬಟ್ಟೆಯಲ್ಲಿ ಅರಿಶಿನ ನೀರನ್ನು ಹಾಕಿ ಅದರಲ್ಲಿ ಕಟ್ಟಿಟ್ಟು ಪೂಜೆ ಮಾಡಬೇಕಂತೆ. ಸೊ ಅದು ಬಟ್ಟೆನ ಅರಿಶಿನ ಮಾಡಿ, ಅದೇ ಅರಿಶಿನದಲ್ಲಿ ಅರಿಶಿನ ಕಲರ್ ಆಗಬೇಕದು. ಆವಾಗ ಅದರಲ್ಲಿ ಇಟ್ಟು ಡೈಲಿ ಪೂಜೆ ಮಾಡ್ತಾ ಬಂದರೆ ನಿಮ್ಮ ಆಸೆ ಈಡೇರುತ್ತೆ ಅಂತ. ಆಮೇಲೆ ಸೈಟ್ ತೊಗೊಂಡು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಮಣ್ಣನ್ನು ಪಾಯದಲ್ಲಿ ಹಾಕಿ ದೇವ್ರ ಮನೆ ಕಟ್ಟೋ ಟೈಮಲ್ಲಿ ಇಲ್ಲಿಂದ ಒಂದು ಇಟ್ಟಿಗೆನ ಪೂಜೆ ಮಾಡಿಸ್ಕೊಂಡು ತೊಗೊಂಡೋಗ್ಬೇಕು. ಆಮೇಲೆ ಅಲ್ಲಿಗೆ ಮನೆ ಕನಸು ಈಡೇರ್ದಂಗೆ ನಿಮ್ಗೆ ಆವಾಗವಾಗ ಯಾವಾಗ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸಾಗುತ್ತೆ, ಯಾವಾಗೆಲ್ಲ ಬರ್ಬೋದು. ಸುಮಾರು ಜನ ಇಲ್ಲಿ ಮೈಸೂರು ಯೂಟ್ಯೂಬರ್ಸು ಮಾಡಾಕಿದ್ದಾರೆ, ನಾನು ನೋಡಿದ್ದೀನಿ. ಇಲ್ಲಿ ಕನಸಿದೆ ಮನೆ ಮಾಡೋದು ಅಂತ. ಅದರಲ್ಲಿ ಒಂದಿಬ್ಬರು ತೊಗೊಂಡಿದ್ದಾರೆ ಕೂಡ, ನೋಡಿದ್ದೀನಿ ನಾನು. ರಮ್ಯಾ ನವೀನ್ ಅನ್ನೋರ್ದು ಯೂಟ್ಯೂಬ್ ನೋಡ್ತಿರ್ತೀನಿ ನಾನು. ಸೊ ಅವರು ಇಲ್ಲಿ ಬಂದು ಪೂಜೆ ಮಾಡಿಸೋದು ಎಲ್ಲ ಹೇಳ್ತಿರ್ತಾರೆ ಈ ದೇವಸ್ಥಾನದ ಬಗ್ಗೆ. ಸೊ ಹಂಗಾಗಿ ನಾವು ಬಂದಿದ್ದೀವಿ, ಇದು 2ನೇ ಸಲ ನಮ್ಮದು. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ
ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀವಿ. ನೀವು ಒಂದ್ಸಲ ಬಂದು ನೋಡಿ. ದೇವ್ರದ್ದು ಜಾಸ್ತಿ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ, ಅಲ್ಲಿ ಹಾಕಿದ್ದಾರೆ ಮಾಡಬಾರ್ದು ಅಂತ, ಸ್ವಲ್ಪ ಹಾಕಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ, ಅಲ್ಲೇ ಆ ದೇವರ ಆಶೀರ್ವಾದನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅಲ್ಲಿಂದ ನಾವು ಬಂದಿದ್ದು ಪ್ಲೇಸ್ ಬಂದು ಇದು KRS ಬ್ಯಾಕ್ ವಾಟರಲ್ಲಿರೋ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ. ನಾವು ಹಂಗೆ ಆನ್ ಬರ್ತಾ ಈ ಟೆಂಪಲ್ ಸಿಕ್ತು, ಹೆಂಗೂ ಬಂದಿದ್ದೀವಲ್ಲ ಸುಮ್ಮನೆ ಹೋಗೋದು ಯಾಕೆ, ಒಂದೆರಡು ಫೋಟೋ ವಿಡಿಯೋಗಳು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಆದರೆ ಒಳಗಡೆ ತೆಗಿಯಂಗಿಲ್ಲ, ಆದರೆ ನಾನು ತೋರಿಸ್ತೀನಿ ಇಲ್ಲಿ ಕ್ಲಿಪ್ಪಿಂಗ್ಸು ಮಾಡ್ಬೋದು ಏನು ಅಂತ. ಒಂದು ಸ್ವಲ್ಪ ಗೊತ್ತಿಲ್ಲಂಗೆ ತಕ್ಕೊಂಡಿದ್ದೀನಿ. ಇದು ನೋಡಿ ಮೇಯ್ನ್ ದೇವ್ರಿದು. ಸೊ ಇದೆ ಕೃಷ್ಣ ವೇಣುಗೋಪಾಲ ಸ್ವಾಮಿ. ಇದು ನೀರಲ್ಲಿ ಇತ್ತಂತೆ, ಫಸ್ಟು ಈ ದೇವಸ್ಥಾನ ನೀರಲ್ಲಿ ಮುಳುಗೋಗಿತ್ತಂತೆ. SM ಕೃಷ್ಣ ಅವರು CM ಆದಾಗ ಈ ದೇವಸ್ಥಾನ ನೀರು ಖಾಲಿಯಾಗಿ ಆ ನದಿಯಲ್ಲಿ ಆ ದೇವಸ್ಥಾನ ಕಾಣಿಸಿರೋದು ನಮಗೆ. ಸೊ ಆವಾಗ ಅವರು ಅದೇ ಥರನೇ ಇಲ್ಲಿ ಆಚೆಗಡೆ ಕಟ್ಟಿದ್ದಾರೆ. ಚೆನ್ನಾಗಿತ್ತು ದೇವಸ್ಥಾನ, ಗಾಳಿ ಅಂತೂ ಸಿಕ್ಕಾಬಟ್ಟೆ ಇತ್ತು, ಮಳೆ ಬರೋಂಗಾಗಿತ್ತು. ತುಂಬ ಇಷ್ಟ ಆಯ್ತು ನನಗೆ ಈ ಪ್ಲೇಸ್ ಅಂತೂ. ನಾನು ಈ ಕಡೆ ಹೋದಾಗೆಲ್ಲ ಇಲ್ಲಿಗೆ ಹೋಗಿ ಬರ್ತೀನಿ, ಒಂಥರ ಏನೋ ಒಂಥರ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಈ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನೋಡಿ ಇದು ಕಲ್ಲಿನಲ್ಲೇ ಕೆತ್ತನೆ ಮಾಡಿದ್ದಾರೆ. ಇದಕ್ಕೆ ರಥ ತೇರು ಏನಂತಾರೆ ಅಷ್ಟೊಂದು ಗೊತ್ತಿಲ್ಲ. ಸೊ ಓಕೆ, ಇದು ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಫುಲ್ ಸುತ್ತನೂ ಅಷ್ಟೇ ನಿಮಗೆ ಇದ್ರ ಹಿಂದೆನೇ ಫುಲ್ಲು ಈ ದೇವಸ್ಥಾನ ಸುತ್ತನೂ ನಿಮಗೆ ನೀರು ಸಿಗುತ್ತೆ ನೋಡೋಕ್ಕೆ. ಸೊ ಈ ಥರ ಮಂಟಪ ಇದೆಯಲ್ಲ, ಈ ಥರ ಮಂಟಪ ಸುತ್ತನೂ ಇದೆ. ಈ ಕಡೆ 3 ಆ ಕಡೆಗೆ 3 ಆ ಥರ ಎಷ್ಟಿದೆ ಅಂತ ನಾನು ಕೌಂಟ್ ಮಾಡಲಿಲ್ಲ. ಒಟ್ಟಿನಲ್ಲಿ ಸುತ್ತ ಇದೆ ದೇವಸ್ಥಾನ ಸುತ್ತ. ಇದು ನೋಡಿ ಎಷ್ಟು, ಇದು ರಥ ನೋಡಿ ಎಷ್ಟು ಚೆನ್ನಾಗಿದೆ, ಕಲ್ಲಲ್ಲಿ ಮಾಡಿರೋದು. ಬ್ಯಾಕ್ ವಾಟರ್ ಟೆಂಪಲಲ್ಲಿ ಗಾಳಿ ತುಂಬ ಇದೆ. ಸೊ ಹಂಗಾಗಿ ನನ್ನ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮಗೆ, ಆದರೂ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದು ಬ್ಯಾಕ್ ಸೈಡ್, ಒಂದು ರೌಂಡ್ ಬಂದುಬಿಡ್ತೀನಿ. ಇಲ್ಲಿ ಕೆಳಗಡೆ ಈ ಥರ ಪಾರ್ಟ್ಸ್ ಇಟ್ಟಿದ್ದಾರೆ ಡಿಸೈನ್ನಾಗಿ, ಮೇಲೆ ಈ ಥರ ಇದೆ ಹೈಟ್ಗೆ, ತುಂಬ ಚೆನ್ನಾಗಿದೆ. ಸೊ ನೀವೇನಾದರೂ ಮೈಸೂರು ಕಡೆ ಟ್ರಿಪ್ ಅಂತ ಬಂದರೆ ಅಲ್ಲಿ ಇದೊಂದು ಪ್ಲೇಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದು KRS ಬ್ಯಾಕ್ ವಾಟರಲ್ಲಿರೋದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ. ಬಂದು ನೀವು ಒಂದ್ಸಲ ನೋಡಿ, ತುಂಬ ಚೆನ್ನಾಗಿದೆ. ಭೂವರಹ ಸ್ವಾಮಿಗೆ ಹೋಗಿ ಭೂವರಹ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿಂದ KRS ಬ್ಯಾಕ್ ವಾಟರ್ ಹತ್ರ ಇರೋ ಗೋಪಾಲ ಸ್ವಾಮಿ ಬೆಟ್ಟ, ಗೋಪಾಲ ಸ್ವಾಮಿ ಟೆಂಪಲ್ಗೆ ತಾನೇ, ಗೋಪಾಲ ಸ್ವಾಮಿ ತಾನೇ ಅದು. ಅಲ್ಲಿಗೆ ಹೋಗಿ ಈಗ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದ್ವಿ. ಈಗ ಆಲ್ರೆಡಿ ಎಷ್ಟು 10:30 ಆಗಿದೆ ಟೈಮಿಂಗ್ಸು. ಸೊ ಅಲ್ಲೇ ತಿನ್ಕೊಂಬಂದ್ವಿ ಹೋಟ್ಲಲ್ಲಿ ಸ್ವಲ್ಪ ಲೈಟಾಗಿ, ಅಷ್ಟೇ ಸಾಕು. ಈಗ ಹೊಟ್ಟೆ ತುಂಬಿದೆ, ಸೀದಾ ಮನೆಗೆ ಹೋಗಿ ಪಾಚ್ಕೊಳೋದಷ್ಟೇ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಅದಕ್ಕೆ ಮುಂಚೆ ಒಂದು ವಿಷಯ ಹೇಳೋದು ಮರ್ತೋದೆ. ಈಗ ತಾನೇ ನಾವು ಬೆಂಗಳೂರು ರೀಚ್ ಆದ್ವಾ, ಬರ್ತಾ ಇದ್ವಿ. ಇವ್ರು ಹೈವೇಲ್ ಬಂದಂಗೆ ಫಾಸ್ಟಿಗೆ ಬಂದರು ನಮ್ಮ ಹಸ್ಬೆಂಡು. ಅಲ್ಲಿ ಗುಂಡಿ ಇತ್ತು, ಇಳಿಸ್ಬಿಟ್ರು. ಮಧ್ಯ ಟಚ್ ಆಯಿತು ಗಾಡಿ ನಮ್ಮದು ಕಾರ್ಗೆ. ಅವಾಗೇನೋ ಸ್ವಲ್ಪ ಸ್ಲೋ ಆಗಿ ಬರ್ತಿದ್ರು. ನಮ್ಮ ಮುಂದೆ ಒಂದು ಯೆಲ್ಲೋ ಬೋರ್ಡ್ ಗಾಡಿ ಹೋಗ್ತಾ ಇತ್ತು, ಕಾರು. ಅವನು ಮಿಸ್ ಆಗಿ ಮುಂದೆ ಇಲ್ಲ ಒಂದ್ ಕಡೆ ಟಚ್ ಮಾಡ್ಕೊಂಡ. ಅದಕ್ಕೆ ಹೇಳ್ತಾ ಇದ್ರು ಇವರು, ನಮ್ಮ ಇಂಡಿಯಾದಲ್ಲೇ ತುಂಬಾ ನಾವು ರೋಡ್ ಟ್ಯಾಕ್ಸ್ ಕಟ್ಟೋದಂತೆ ಬೇರೆ ಇದಕ್ಕೆಲ್ಲ ಹೋಲ್ಸಿದ್ರೆ. ಸೊ ಅಷ್ಟೊಂದು ಟ್ಯಾಕ್ಸ್ ಎಲ್ಲ ಕಟ್ಟಿನೂ ನಮ್ಮ ರೋಡ್ಗಳು ಈ ಅವತಾರದಲ್ಲಿದೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ದೆ. ಇನ್ನೂ ಸರಿ ಮಾಡಲ್ಲ, ಎಲ್ಲ ಅರ್ಧ ಬರ್ಧ ಕೇರ್ಲೆಸ್ಸು ಹಂಗಂಗೆ ಬಿಟ್ಬಿಡ್ತಾರೆ. ಅದೇ ಹೆಲ್ಮೆಟ್ ಹಾಕಿಲ್ಲ ಬಡವರು, ಅವ್ರ ಹತ್ರ ಇರುತ್ತೋ ಇರಲ್ವೋ, ಬೆಳಿಗ್ಗೆ ಏನು ಕೆಲ್ಸದ ಮೇಲೆ ಬಂದಿರ್ತಾರೋ ಏನೋ, ಜೋಬಲ್ಲಿ ₹1 ದುಡ್ಡಿರಲ್ಲ, ನಿಲ್ಲಿಸ್ಬಿಟ್ಟು ಅದನ್ನ ಹಾಕಿಲ್ಲ, ಇದು ಹಾಕಿಲ್ಲ, ಅದು ಕಟ್ಟಿಲ್ಲ, ಇದು ಕಟ್ಟಿಲ್ಲ ಅಂತ ದುಡ್ಡು ಕಿತ್ಕೋತಾರೆ. ಅದ್ರ ಬದಲು ಇದೆಲ್ಲ ಮಾಡಲಿ ಅವರು. ಅವಾಗ ಸ್ವಲ್ಪ ಅವ್ರ ಮೇಲೆ ಹಾಕೋ ಶಾಪಗಳಾದ್ರೂ ಜನಗಳು ಕಮ್ಮಿ ಆಗುತ್ತೆ. ಇಷ್ಟು ಶಾಪ ಹಾಕ್ತಾರೆ ಜನಗಳು, ಆದರೂ ಅವ್ರು ಅದನ್ನ ಬಿಡಲ್ಲ. ಇದನ್ನಾದ್ರೂ ಮಾಡಲಿ, ಹೊಗಳುತ್ತಾರೆ ಅವ್ರನ್ನ. ಅವಾಗ ಅವ್ರಿಗೆ ಒಂದು ಸ್ವಲ್ಪ ಆಯಸ್ಸು ಜಾಸ್ತಿ ಆಗುತ್ತೆ. ಸೊ ಇದನ್ನ ಹೇಳಬೇಕು ಅಂತ ಅಂದ್ಕೊಂಡೆ, ಹೇಳಿದ್ದೀನಿ ನಿಮ್ಮ ಹತ್ರ. ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್.